ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಟ್ ಆಗಿದೆ ಅಲ್ವಾ? ಅದಕ್ಕೆ ನಿಮ್ಮನ್ನ ಕೂಲ್ ಮಾಡೋದಕ್ಕಾಗಿ ಚಿಲ್ ತರ, ಐಸ್ ತರ ಒಂದು ಮೂವಿನ ತಂದಿದ್ದೀನಿ. ಎಸ್, ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಫ್ರೋಜನ್ ಅಂತ ರಿಲೀಸ್ ಆಗಿದ್ದ ಇಂಗ್ಲಿಷ್ ಆನಿಮೇಟೆಡ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಈ ಮೂವಿ ಬೆಸ್ಟ್ ಸಿನಿಮಾ ಮತ್ತೆ ಬೆಸ್ಟ್ ಸಾಂಗಿಗಾಗಿ 2 ಆಸ್ಕರ್ ಅವಾರ್ಡ್ ಅನ್ನು ಗೆದ್ದಿದೆ. ಸೊ ಮೂವಿ ಅಷ್ಟು ಸೂಪರ್ ಆಗಿರುತ್ತೆ. ಆಕ್ಚುಲಿ ಈ ಮೂವಿನ ತುಂಬಾ ಜನ ನೋಡಿರ್ತೀರಾ, ಆದ್ರೂ ಕನ್ನಡದಲ್ಲಿ ಮಾಡಿ ಅಂತ ತುಂಬಾ ಜನ ಕೇಳಿದ್ರಿಂದಾನೇ ಈ ವಿಡಿಯೋ. ಸೊ ಇದೇ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ನೋಡ್ತಾ ಇದ್ದೀರಾ ಅಂದ್ರೆ, ಇಲ್ಲ ಚಾನೆಲ್ ನ ನೋಡಿದ್ರು ಸಬ್ಸ್ಕ್ರೈಬ್ ಆಗಿದಿರೋ ಇಲ್ವೋ ಅಂತ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನೆ ಒಂದು ಸಾಂಗ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಕೂಲಿ ಕೆಲಸದವರು ಐಸ್ಗಳನ್ನ ಸ್ಕ್ವೇರ್ ಶೇಪಿಗೆ ಕಟ್ ಮಾಡಿ ವ್ಯಾಪಾರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಟೈರ್ನೆಸ್ ಗೊತ್ತಾಗಬಾರ್ದು ಅಂತ ಒಂದು ಸಾಂಗ್ ನ ಹಾಡ್ಕೊಂಡೆ ಕೆಲಸ ಮಾಡ್ತಾ ಇದ್ದಾರೆ. ಆ ಸಾಂಗ್ ಅಲ್ಲಿ ಐಸ್ ತುಂಬಾನೇ ಒಳ್ಳೇದು, ತುಂಬಾನೇ ಶಕ್ತಿ ಮಿಕ್ಕಿದ್ದು. ಅದ್ರ ಒಳಗಡೆ ಒಂದು ಮ್ಯಾಜಿಕ್ ನ ಇಟ್ಟಿದೆ. 100 ಜನರ ಶಕ್ತಿಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಐಸ್ ಅಂತ ಹಾಡ್ತಾ ಇದ್ದಾರೆ. ಅವ್ರಗಳ ಜೊತೆ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ. ಇವನೇ ಈ ಕಥೆಯ ಹೀರೋ ಕ್ರಿಸ್ಟೋಫ್. ಅವನ ಜೊತೆಗೆ ಒಂದು ರೈನ್ಡೀರ್ ಇರುತ್ತೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಎರಡಲ್ ರಾಜ್ಯದಲ್ಲಿ ಇರೋ ಅಕ್ಕ ತಂಗಿ. ಅಕ್ಕನ ಹೆಸರು ಎಲ್ಸಾ, ತಂಗಿಯ ಹೆಸರು ಆನಾ. ಅಕ್ಕ ಎದ್ದೇಳೋ ಅಕ್ಕ, ನಾವು ಸ್ನೋಮ್ಯಾನ್ ನ ಸೃಷ್ಟಿ ಮಾಡಿ ಆಟ ಆಡೋಣವಾ ಅಂತ ಆನಾ ಕೇಳ್ಬೇಕಾದ್ರೆ ಅಕ್ಕ ಎಲ್ಸಾನು ಖುಷಿಯಾಗಿ ತಂಗಿ ಜೊತೆ ಆಟ ಆಡ್ತಾಳೆ. ಎಲ್ಸಾಗೆ ಹುಡ್ದಾಗ್ಲಿಂದ ಒಂದು ಸ್ಪೆಷಲ್ ಪವರ್ ಇದೆ. ಅವಳ ಕೈಯಲ್ಲಿ ಐಸ್ ನ ಸೃಷ್ಟಿ ಮಾಡೋಕೆ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಆಗುತ್ತೆ. ಸೊ ತಂಗಿ ಕೇಳಿದ ಹಾಗೆ ಓಲಫ್ ಅಂತ ಒಂದು ಸ್ನೋಮ್ಯಾನ್ ನ ಕ್ರಿಯೇಟ್ ಮಾಡಿ ಇಬ್ಬರು ಆಟ ಆಡ್ತಾರೆ. ಆವಾಗ ಎಲ್ಸಾ ಸ್ಕಿಡ್ ಆಗಿ ಕೆಳಗಡೆ ಬೀಳ್ಬೇಕಾದ್ರೆ ಅವಳ ಪವರ್ ಇಂದ ತಂಗಿ ತಳೆಗೆ ಏಟಾಗ್ಬಿಡುತ್ತೆ. ಆದ್ರಿಂದ ಆನಾ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಅವಳ ಕೂದಲಲ್ಲಿ ಸ್ವಲ್ಪ ವೈಟ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಸೊ ಇದನ್ನ ನೋಡಿ ಎಲ್ಸಾ ಹೆದರ್ಕೊಳ್ಳೋದ್ರಿಂದ ಅವಳ ಪವರ್ ನ ಅವಳ ಕೈಯಲ್ಲೇ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಆ ರೂಮ್ ಪೂರ್ತಿ ಟೋಟಲ್ ಆಗಿ ಐಸ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಪೇರೆಂಟ್ಸ್ ಅಲ್ಲಿಗೆ ಏನಾಯ್ತು ಅಂತ ಓಡಿ ಬರ್ಬೇಕಾದ್ರೆ ಗೊತ್ತಿಲ್ಲದೆ ಆಗೋಯ್ತು ಪಪ್ಪ ಅಂತ ಎಲ್ಸಾ ಹೇಳ್ತಾಳೆ. ಅದಕ್ಕೆ ಪೇರೆಂಟ್ಸ್ ಆನಾನ ಬೇಗ ಕಾಪಾಡ್ಬೇಕು ಅಂತ ಮಕ್ಕಳನ್ನ ಕರ್ಕೊಂಡು ಬೇಗ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ಎಲ್ಸಾ ಭಯದಲ್ಲಿ ಇರೋದ್ರಿಂದ ಅವಳು ಹೋಗೋ ದಾರಿ ಐಸ್ ಆಗಿ ಚೇಂಜ್ ಆಗ್ತಾ ಇದೆ. ಇದನ್ನ ನಮ್ಮ ಕ್ರಿಸ್ಟೋಫ್ ನೋಡ್ಬಿಡ್ತಾನೆ. ಸೊ ಆ ದಾರಿನ ಫಾಲೋ ಮಾಡಿ ಹೋಗ್ತಾನೆ. ಹೋದ್ರೆ ಅಲ್ಲಿ ಒಂದು ಜಾಗದಲ್ಲಿ ಕಿಂಗ್ ನಮಗೆ ಸಹಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಆವಾಗ ಅಲ್ಲಿರೋ ಬಂಡೆಗಳೆಲ್ಲ ರೋಲ್ ಮಾಡ್ಕೊಂಡು ಇವ್ರಗಳ ಹತ್ರ ಬರುತ್ತೆ. ಏನು ಅಂತ ನೋಡಿದ್ರೆ ಅವೆಲ್ಲ ಟ್ರೋಲ್ಸ್ ಅವರ ಹೆಡ್. ಇವ್ರುಗಳನ್ನ ನೋಡಿದ ತಕ್ಷಣ ಏನು ಎಂತ ಅಂತ ಕೇಳ್ದೇನೆ ಪ್ರಾಬ್ಲಮ್ ಏನು ಅಂತ ತಿಳ್ಕೊತಾರೆ. ಸದ್ಯ ಈ ಹುಡುಗಿ ತಳೆಗೆ ಏಟಾಯ್ತು, ಏನಾದ್ರೂ ಹೃದಯಕ್ಕೆ ಏಟಾಗಿದ್ರೆ ಕಾಪಾಡೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಅವರ ಮ್ಯಾಜಿಕ್ ಪವರ್ ನ ಯೂಸ್ ಮಾಡಿ ಆನಾ ಅವಳ ಮೆಮೊರೀಸ್ ಇಂದ ಎಲ್ಸಾ ಜೊತೆ ಆಟ ಆಡಿದ್ದನ್ನ ಮಾತ್ರ ಬಿಟ್ಬಿಟ್ಟು ಅವಳ ಅಕ್ಕ ಎಲ್ಸಾಗೆ ಐಸ್ ನ ಸೃಷ್ಟಿ ಮಾಡೋ ಪವರ್ ಇದೆ ಅನ್ನೋ ಮೆಮೊರಿನ ಮಾತ್ರ ಆನಾ ಮೆಮೊರಿಯಿಂದ ಎರೇಸ್ ಮಾಡಿ ಬಿಡ್ತಾರೆ ಹೆಡ್. ಎಲ್ಸಾ ಅವಳ ಪವರ್ ದಿನ ಹೆಚ್ಚಾಗ್ತಾನೆ ಇರುತ್ತೆ. ಎಲ್ಸಾ ಅವಳ ಪವರ್ ನ ಕಂಟ್ರೋಲ್ ಮಾಡೋಕೆ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಅದ್ರ ಬಗ್ಗೆಯ ಭಯಾನೇ ದೊಡ್ಡ ವಿಪರೀತವನ್ನು ತಂದು ಬಿಡುತ್ತೆ ಅಂತ ಹೆಡ್ ಹೇಳ್ತಾರೆ. ಆದ್ರಿಂದ ಅರಮನೆಯಲ್ಲಿ ತುಂಬಾ ಡೋರ್ಸ್ ಮತ್ತೆ ವಿಂಡೋಸ್ ಗಳನ್ನ ಕ್ಲೋಸ್ ಮಾಡಿ ಬಿಡ್ತಾರೆ. ಕೆಲಸದವರನ್ನ ಕೂಡ ಕಡಿಮೆ ಮಾಡಿ ಬಿಡ್ತಾರೆ. ಹೊರಗಡೆ ಪ್ರಪಂಚದ ಟಚ್ ಇಲ್ದೆ ಎಲ್ಸಾನ ಇರೋಕೆ ಹೇಳ್ತಾರೆ ಪೇರೆಂಟ್ಸ್. ಆದ್ರಿಂದ ಎಲ್ಸಾ ಅವಳ ತಂಗಿ ಹತ್ರ ಇಂದಾನು ದೂರ ಇರ್ತಾಳೆ. ಅಕ್ಕ, ವಿಂಟರ್ ಬಂದಿದ ತಕ್ಷಣ ನಾವು ಸ್ನೋಮ್ಯಾನ್ ಕ್ರಿಯೇಟ್ ಮಾಡಿ ಆಟ ಆಡೋಣ, ಹೊರಗಡೆ ಬಾರಕ್ಕ, ನಿನ್ನ ನೋಡಿನೇ ತುಂಬಾ ದಿನ ಆಗ್ತಾ ಇದೆ, ಬಾ ಅಂತ ಆನಾ ಹಾಡೇಳಿ ಕರಿಬೇಕಾದ್ರೆ ಎಲ್ಸಾ ಆಗೋದೇ ಇಲ್ಲ, ನಾನು ಬರಲ್ಲ ಅಂತ ಹೇಳ್ಬಿಡ್ತಾಳೆ. ಸೊ ಆನಾ ಬೇಜಾರಾಗೋಗ್ತಾಳೆ. ಎಲ್ಸಾ ಕೈಯಿಗೆ ಗ್ಲೌಸ್ ನ ಹಾಕ್ಬಿಟ್ಟು ಅವಳ ಮ್ಯಾಜಿಕ್ ಪವರ್ ನ ಹೊರಗಡೆ ಗೊತ್ತಾಗಬಾರ್ದು ಅಂತ ಹೇಳ್ಕೊಡ್ತಾ ಇದ್ದಾರೆ ತಂದೆ. ಹಾಗೆ ದಿನಗಳು ಕಳೆಯುತ್ತೆ. ಮಕ್ಕಳು ದೊಡ್ಡವರಾಗ್ತಾರೆ. ಇವಾಗ್ಲೂ ಆನಾ ಅಕ್ಕನ್ನ ಆಟಾಡೋಕೆ ಕರೀತಾಳೆ. ಇವಾಗ್ಲೂ ಬರಲ್ಲ ಅಂತ ಹೇಳ್ತಾಳೆ ಎಲ್ಸಾ. ಹಾಗೆ ಹೋಗ್ತಾ ಎಲ್ಸಾವಿನ ಮ್ಯಾಜಿಕ್ ಪವರ್ ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ಹೆದರ್ಕೊಂಡು ಅವಳ ಪೇರೆಂಟ್ಸ್ ನ ಕೂಡ ನನ್ನ ಹತ್ರ ಬರಬೇಡಿ, ನನ್ನಿಂದ ಯಾರಿಗೂ ಅಪಾಯ ಆಗ್ಬಾರ್ದು ಅಂತ ಪೇರೆಂಟ್ಸ್ ನ ಕೂಡ ಅವಾಯ್ಡ್ ಮಾಡಿ ಬಿಡ್ತಾ ಇದ್ದಾಳೆ ಎಲ್ಸಾ.
ಒಂದು ದಿನ ಪೇರೆಂಟ್ಸ್ ಇಬ್ಬರು ಒಂದು ಇಂಪಾರ್ಟೆಂಟ್ ಕೆಲಸವಾಗಿ 2 ವಾರ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಹಾಗೆ ಶಿಪ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಿರುಗಾಳಿ ಬೀಸಿದ್ರಿಂದ ಶಿಪ್ ನೀರಲ್ಲಿ ಮುಳುಗಿ ಪೇರೆಂಟ್ಸ್ ಇಬ್ಬರು ಅಲ್ಲೇ ತೀರೋಗ್ಬಿಡ್ತಾರೆ. ಆದ್ರಿಂದ ತುಂಬಾನೇ ಬೇಜಾರಾದ ನಮ್ಮ ಆನಾ ಎಲ್ಸಾ ಹತ್ರ ಬಂದು, ಇವಾಗ್ಲಾದ್ರೂ ಹೊರಗಡೆ ಬಾ ಅಕ್ಕ, ತಂದೆ ತಾಯಿ ಅವರ ಫ್ಯೂನರಲ್ಗೆ ಕೂಡ ನೀನು ಬರ್ಲಿಲ್ಲ, ಇವಾಗ ನನಗೆ ಅಂತ ಇರೋದು ನೀನು ಒಬ್ಬಳೇ, ದಯವಿಟ್ಟು ಇವಾಗ್ಲಾದ್ರೂ ಹೊರಗಡೆ ಬಾ, ಇವಾಗ ಇರೋದು ನಾವಿಬ್ಬರೇ, ಜಸ್ಟ್ ನೀನು ನಾನು ಮಾತ್ರ. ಇಲ್ಲಿ ಒಳಗಡೆ ಎಲ್ಸಾನು ಬೇಜಾರಾಗಿ ಕೂತಿದ್ದಾಳೆ, ಒಂದು ಮಾತು ಕೂಡ ಆಡ್ತಾ ಇಲ್ಲ. ಇವಾಗ 3 ವರ್ಷಗಳ ನಂತರ ಆ ಊರಲ್ಲಿ ಕೊರನೇಷನ್ ಡೇ ಬರುತ್ತೆ. ಅಂದ್ರೆ ರಾಜಕುಮಾರಿಯಾಗಿ ಇರೋ ಎಲ್ಸಾನ ಕ್ರೌನ್ ಹಾಕಿ ರಾಣಿ ಅಂತಸ್ತು ಕೊಡೋ ಟೈಮ್. ಸೊ ಅದ್ರ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ನಮ್ಮ ಕ್ರಿಸ್ಟೋಫ್ ಮತ್ತೆ ಅವನ ರೈನ್ಡಿಯರ್ ಹೇಗೆ ಬೆಳ್ಕೊಬಿಟ್ಟಿದ್ದಾರೆ ನೋಡಿ. ಸೊ ಆ ಫಂಕ್ಷನ್ಗೆ ಪಕ್ಕದ ರಾಜ್ಯಗಳಿಂದ ತುಂಬಾ ರಾಜಕುಮಾರರು VIPs ಎಲ್ಲ ಬಂದಿದ್ದಾರೆ. ಇಲ್ಲಿ ಅರಮನೆ ಒಳಗಡೆ ನಮ್ಮ ಆನಾ ಚೆನ್ನಾಗಿ ಗೊರ್ಕೆ ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾಳೆ. ಇನ್ನ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಅಕ್ಕ ಅವರಿಗೆ ಕ್ರೌನ್ ಹಾಕ್ತಾರೆ ಅನ್ಬೇಕಾದ್ರೆ ಬೇಗ ಬೇಗ ರೆಡಿಯಾಗಿ ತುಂಬಾ ದಿನ ಬಿಟ್ಟು ಮನೇಲಿರೋ ಎಲ್ಲ ಡೋರ್ಸ್ ಓಪನ್ ಆಗೋದನ್ನ ನೋಡಿ, ಇನ್ನ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ತುಂಬಾ ದೊಡ್ಡ ಫಂಕ್ಷನ್ ನಡೆಯಲಿದೆ ಅಂತ ಖುಷಿಯಲ್ಲಿ ಒಂದು ಸಾಂಗ್ ನ ಹಾಡ್ತಾಳೆ ಆನಾ. ಆ ಸಾಂಗ್ ಅಲ್ಲಿ ಒಂಟಿಯಾಗಿದ್ದು ಸಾಕು, ಹೊರಗಡೆ ಪ್ರಪಂಚ ಜೊತೆ ಮಿಂಗಲ್ ಆಗ್ಬೇಕು, ಪಕ್ಕದ ರಾಜ್ಯಗಳಿಂದ ತುಂಬಾ ರಾಜಕುಮಾರರು ಬಂದಿರ್ತಾರೆ, ಅವರಲ್ಲಿ ಒಬ್ಬರನ್ನ ಮೀಟ್ ಮಾಡಿ ಮಾತಾಡಿಸಿ ಮದುವೆ ಮಾಡ್ಕೋಬೇಕು ಅಂತ ಹಾಡ್ತಾ ಇದ್ದಾಳೆ ಆನಾ. ಆದ್ರೆ ಈ ಕಡೆ ಎಲ್ಸಾ ಅದೇ ಸಾಂಗ್ ನ ತುಂಬಾ ಭಯದಿಂದ ಹಾಡ್ತಾ ಇದ್ದಾಳೆ. ಅಂದ್ರೆ ಎಲ್ಲಿ ಅವಳಿಗೆ ಇರೋ ಪವರ್ ಹೊರಗಡೆ ಗೊತ್ತಾಗಿ ಜನರಿಗೆ ಅಪಾಯ ಆಗ್ಬಿಡುತ್ತೋ ಅಂತ ಹೆದರ್ಕೊಂಡು ಹಾಡ್ತಾ ಇದ್ದಾಳೆ ಎಲ್ಸಾ. Prince Hans of the Southern Isles. ಈ ಕಡೆ ಆನಾ ಅರಮನೆಯಿಂದ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿ ಬರ್ಬೇಕಾದ್ರೆ ಒಬ್ಬ ರಾಜಕುಮಾರನ್ನ ಮೀಟ್ ಮಾಡ್ತಾಳೆ. ಇವನ ಹೆಸರು ಹ್ಯಾನ್ಸ್. ಇಬ್ಬರು ಇಂಟ್ರೊಡ್ಯೂಸ್ ಆಗ್ತಾರೆ. ಆವಾಗ ಹ್ಯಾನ್ಸ್, ನೀವೇನ ರಾಜಕುಮಾರಿ? ಇಲ್ಲ, ನಾನು ಅವರ ತಂಗಿ. ಸರಿ, ಫಂಕ್ಷನ್ ಸ್ಟಾರ್ಟ್ ಆಗೋ ಟೈಮ್ ಆಯ್ತು, ನಾನು ಹೋಗ್ತೀನಿ ಅನ್ಬಿಟ್ಟು ಹೋಗ್ತಾಳೆ ಆನಾ. ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಸಾ ತುಂಬಾ ವರ್ಷಗಳನ್ನ ಬಿಟ್ಟು ಹೊರಗಡೆ ಬಂದಿದ್ದಾಳೆ. ಅವಳಿಗೆ ಕ್ರೌನ್ ನ ಇಟ್ಟು ರಾಣಿ ಮಾಡ್ತಾರೆ. ಆಲ್ರೆಡಿ ನಮ್ಮ ಎಲ್ಸಾ ಏನೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಕೂಡ ಅವರ ರಾಜ್ಯದ ಸಂಪ್ರದಾಯವನ್ನು ಮಾಡೋಕೆ ಹೆದರ್ಕೋತಾಳೆ. ಹೇಗೋ ಮೇಂಟೈನ್ ಮಾಡಿ ಸಂಪ್ರದಾಯವನ್ನು ಮುಗಿಸ್ತಾಳೆ ಎಲ್ಸಾ. ಫಂಕ್ಷನ್ ಜೋರಾಗಿ ನಡೀತಾ ಇದೆ. ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಹ್ಯಾಪಿಯಾಗಿದ್ದಾರೆ. ಎಲ್ಸಾನ ಆರಂಡಲ್ ರಾಣಿ ಅಂತಾನು, ಅವಳ ಪಕ್ಕದಲ್ಲಿ ನಮ್ಮ ಆನಾನ ನಿಲ್ಸಿ ರಾಜಕುಮಾರಿ ಅಂತಾನು ಅನೌನ್ಸ್ ಮಾಡ್ತಾರೆ. ಇವರಿಬ್ಬರು ತುಂಬಾ ದಿನ ಬಿಟ್ಟು ನೋಡ್ಕೊಳ್ಳೋದ್ರಿಂದ ಹಾಗೆ ಮಾತಾಡ್ತಾ ಇರ್ತಾರೆ. ಆವಾಗ ಪಕ್ಕದ ರಾಜ್ಯದ ಕಿಂಗ್ ಒಬ್ಬರು, ನನ್ನ ಜೊತೆ ಡ್ಯಾನ್ಸ್ ಮಾಡಿ ಬನ್ನಿ ಅಂತ ಕರಿಬೇಕಾದ್ರೆ, ನನಗೆ ಡ್ಯಾನ್ಸ್ ಮಾಡೋಕೆ ಬರಲ್ಲ, ಆನಾನ ಕರ್ಕೊಂಡು ಹೋಗಿ ಅನ್ಬೇಕಾದ್ರೆ ಆನಾನ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡ್ತಾರೆ ಕಿಂಗ್. To have the gates open. Why did they shut them in the first place? Oh, like a chicken with the face of a monkey. ಡ್ಯಾನ್ಸ್ ಮುಗ್ದಾದ ಮೇಲೆ ಆನಾ ಟಯರ್ಡ್ ಆಗಿ ಬರ್ತಾಳೆ. ಆವಾಗ ಆನಾ, ನಾವಿಬ್ಬರು ಹೀಗೆ ಇರೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಸಾ, ನಾವು ಹೀಗೆ ಇರೋಣ ಅಂತ ಎಲ್ಸಾನ ತಪ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾದ್ರೆ ಎಲ್ಸಾ ಬೇಡ ಅಂತ ತಡಿತಾಳೆ. ಆದ್ರಿಂದ ಬೇಜಾರಾಗ್ಬಿಡ್ತಾಳೆ ಆನಾ. ಆವಾಗ ಹ್ಯಾನ್ಸ್ ನ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲವನ್ನು ಮರೆತು ಅವನ ಜೊತೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಳೆ ಆನಾ. ಹಾಗೆ ಇಬ್ಬರು ಮಾತಾಡ್ಕೋತಾರೆ. ಏನದು, ನಿನ್ನ ಕೂದಲು ಸ್ವಲ್ಪ ಮಾತ್ರ ವೈಟ್ ಆಗಿದೆ, ಇದು ಚಿಕ್ಕದನಿಂದಾನೇ ಇದೆ. ಹೋ ಹೌದಾ, ನನಗೆ 12 ಅಣ್ಣಂದಿರು ಇದ್ದಾರೆ. ನನಗೂ ನಮ್ಮ ಅಕ್ಕ ಅಂದ್ರೆ ತುಂಬಾ ಇಷ್ಟ. ಚಿಕ್ಕದನಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಸಡನ್ ಆಗಿ ಒಂದು ದಿನ ಏನಾಯ್ತೋ ಗೊತ್ತಿಲ್ಲ, ಅಕ್ಕ ಎಲ್ಲರನ್ನೂ ಬಿಟ್ಟು ದೂರ ಆಗ್ಬಿಟ್ರು. ಯಾಕೆ ಅಂತಾನೆ ಗೊತ್ತಿಲ್ಲ. ಹಾಗೆ ಇಬ್ಬರು ಮೀಟ್ ಆಗಿದ್ದ ಖುಷಿಗೆ ಒಂದು ಡೂಯೆಟ್ ನ ಹಾಡ್ತಾರೆ. ಸಾಂಗ್ ಅಲ್ಲಿ ಇಬ್ಬರ ಮಧ್ಯ ಲವ್ ಉಂಟಾಗಿದ್ರಿಂದ ಹ್ಯಾನ್ಸ್, ನನ್ನ ಮದುವೆ ಮಾಡ್ಕೋತೀಯಾ ಅಂತ ಕೇಳ್ಬೇಕಾದ್ರೆ ಆನಾನು ಖುಷಿಯಾಗಿ ಒಪ್ಕೋತಾಳೆ. ಸೊ ಆನಾ ಹ್ಯಾನ್ಸ್ ನ ಕರ್ಕೊಂಡು ಬಂದು ಎಲ್ಸಾ ಹತ್ರ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು, ನೀನೇ ನಮ್ಮ ಇಬ್ಬರಿಗೂ ಮದುವೆ ಮಾಡಿಡ್ಬೇಕು ಎಲ್ಸಾ ಅಂತ ಹೇಳ್ತಾಳೆ. ಮದುವೆನಾ ಅಂತ ಕನ್ಫ್ಯೂಷನ್ ಆಗ್ತಾಳೆ ಎಲ್ಸಾ. ಆವಾಗ ಆನಾ, ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಸೂಪರ್ ಆಗಿ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂತ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾಳೆ. ಆವಾಗ ಎಲ್ಸಾ, ನಿನ್ ಜೊತೆ ಸ್ವಲ್ಪ
ಮಾತಾಡ್ಬೇಕು ಬಾ ಅಂತ ಕರೀದ್ರೆ ಇಲ್ಲ ಏನೇ ಇದ್ರು ಇಲ್ಲೇ ಹೇಳು ಅಂತ ಹೇಳ್ತಾಳೆ ಆನಾ. ಇಲ್ಲ, ಇಬ್ಬರು ಇವಾಗ ಜಸ್ಟ್ ಮೀಟ್ ಆಗಿದ್ದೀರಾ, ಇನ್ನ ನಿಜವಾದ ಪ್ರೀತಿ ಏನು ಅಂತಾನೆ ಗೊತ್ತಾಗದೆ ಅಷ್ಟ್ರಲ್ಲಿ ಮದುವೆನಾ ಅನ್ಬೇಕಾದ್ರೆ ನಿನಗೆ ಪ್ರೀತಿ ಬಗ್ಗೆ ಏನ್ ಗೊತ್ತು ಎಲ್ಸಾ? ನಿನಗೆ ಜನರನ್ನ ಹೇಟ್ ಮಾಡೋಕೆ ತಾನೇ ಗೊತ್ತು ಅಂತ ಆನಾ ಹೇಳ್ಬೇಕಾದ್ರೆ ಓಕೆ ಇದನ್ನ ನಾನು ಒಂದು ರಾಣಿಯಾಗಿ ಹೇಳ್ತಾ ಇದ್ದೀನಿ, ಈ ಮದುವೆ ನಡೆಯಲ್ಲ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಎಲ್ಸಾ. ಅದಕ್ಕೆ ಆನಾ ಅವಳನ್ನ ತಡಿಬೇಕಾದ್ರೆ ಎಲ್ಸಾ ಕೈಯಲ್ಲಿರೋ ಗ್ಲೌಸ್ ಬಿಚ್ಕೊಳ್ಳುತ್ತೆ. ಯಾಕೆ ಅಕ್ಕ ಹೀಗೆ ಮಾಡ್ತೀಯಾ? ಯಾಕೆ ಜನರನ್ನ ಹೇಟ್ ಮಾಡ್ತೀಯಾ? ಏನಕ್ಕಾಗಿ ಹೆದರ್ಕೋತಾ ಇದೀಯಾ ಹೇಳು. ಸಾಕು ನಿಲ್ಸು ಆನಾ. ತನ್ನ ಬಗ್ಗೆ ವಿಷಯ ಎಲ್ಲರಿಗೂ ಗೊತ್ತಾಗಿದ್ರಿಂದ ಅರಮನೆಯಿಂದ ಹೊರಗಡೆ ಬರ್ತಾಳೆ ಎಲ್ಸಾ. ಆವಾಗ ಜನ ಎಲ್ಲ ಐ ರಾಣಿ ಅಂತ ಹತ್ರ ಬರ್ಬೇಕಾದ್ರೆ ಅವಳಿಗೇನೆ ಗೊತ್ತಿಲ್ಲದೆ ಅವಳ ಪವರ್ ಏನೇನು ಮಾಡುತ್ತೆ. ಇವಾಗ ಎಲ್ಸಾ ಗಾಬರಿಯಾಗಿ ಇರೋದ್ರಿಂದ ಅವಳಿಗೇನೆ ಗೊತ್ತಿಲ್ಲದೆ ಜನರನ್ನ ಅಟ್ಯಾಕ್ ಮಾಡೋ ರೀತಿ ವಿಷಯಗಳು ನಡೆದೋಗಿ ಬಿಡುತ್ತೆ. ಆದ್ರಿಂದ ಜನ ಎಲ್ಲ ಎಲ್ಸಾನ ನೋಡಿ ಹೆದರ್ಕೋತಾರೆ. ಸೊ ನಮ್ಮ ಎಲ್ಸಾ ಅಲ್ಲಿಂದ ಭಯ ಪಟ್ಕೊಂಡು ಓಡಿ ಹೋಗ್ತಾಳೆ. ಹಿಂದೆನೆ ಆನಾ ಎಲ್ಸಾ ನಿಂತ್ಕೋ ಅಂತ ಓಡಿ ಹೋಗ್ತಾಳೆ. ಎಲ್ಸಾ ಇವಾಗ ಭಯದಲ್ಲಿ ಇರೋದ್ರಿಂದ ಅವಳ ಪವರ್ ಇಂದ ಆ ನದಿ ಪೂರ್ತಿ ಐಸ್ ಆಗಿ ಬಿಡುತ್ತೆ. ಆರೆಂಡಲ್ ರಾಜ್ಯ ಪೂರ್ತಿ ಹನಿ ಬೀಳೋಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ವಿಂಟರ್ ಸ್ಟಾರ್ಟ್ ಆಗುತ್ತೆ. ಈ ಕಿಂಗು ಆನಾನ ನೋಡಿ ಹೆದರ್ಕೊಂಡು ನೀನು ಮಾನ್ಸ್ಟರಾ ಅಂತ ಕೇಳ್ಬೇಕಾದ್ರೆ ಇಲ್ಲ ನಾನು ನಾರ್ಮಲ್ ಮನುಷ್ಯನೇ, ಎಲ್ಸಾಗೆ ಆ ಪವರ್ ಇರೋದು, ಅವಳು ಭಯದಲ್ಲಿ ಇರೋ ಕಾರಣದಿಂದ ಹೀಗೆಲ್ಲ ಆಗ್ಬಿಡ್ತು, ಇದೆಲ್ಲ ನನ್ನ ತಪ್ಪು, ನಾನೇ ಅವಳನ್ನ ಕೋಪ ಮಾಡಿದ್ದು, ಸೊ ನಾನೇ ಹೋಗಿ ಅವಳನ್ನ ಸಮಾಧಾನ ಮಾಡಿ ಮತ್ತೆ ಕರ್ಕೊಂಡು ಬರ್ತೀನಿ ಅಂತ ಆನಾ ಹೊರಡ್ತಾಳೆ. ಆವಾಗ ಹ್ಯಾನ್ಸ್ ನಾನು ಬರ್ತೀನಿ ಅನ್ಬೇಕಾದ್ರೆ ಇಲ್ಲ ನಾವು ರಿಟರ್ನ್ ಬರೋವರೆಗೂ ಈ ರಾಜ್ಯವನ್ನು ನೀನೇ ನೋಡ್ಕೋಬೇಕು, ಹ್ಯಾನ್ಸ್ ಇನ್ಚಾರ್ಜ್ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ ಆನಾ. ನೀನು ಒಬ್ಬಳೇ ಹೋಗೋದು ಅಪಾಯ, ಅವಳು ನನ್ನ ಅಕ್ಕ, ಅವಳಿಂದ ನನಗೆ ಯಾವುದೇ ಅಪಾಯನೂ ಆಗಲ್ಲ ಅನ್ಬಿಟ್ಟು ಹೊರಡ್ತಾಳೆ ಆನಾ. ಇಲ್ಲಿ ನಮ್ಮ ಎಲ್ಸಾ ಕಾಡು ಒಳಗಡೆ ದೊಡ್ಡ ಹಿಮ ಪರ್ವತ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ಒಂದು ಸಾಂಗ್ ಬರುತ್ತೆ, ಈ ಸಾಂಗ್ಗೆ ಆಸ್ಕರ್ ಅವಾರ್ಡ್ ನ ಗೆದ್ದಿರೋದು. ಇಷ್ಟು ವರ್ಷಗಳ ಕಾಲ ಯಾವ ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅಂತ ಇವಳಿಗೆ ಹೇಳ್ಕೊಟ್ಟು ಬೆಳೆಸಿದ್ರೋ ಆ ವಿಷಯ ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ಇನ್ ಮುಂದೆ ನನಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ನಾನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ, ಇವಾಗ ನಾನು ಫ್ರೀ ಬರ್ಡ್ ತರ ಫೀಲ್ ಮಾಡ್ತಾ ಇದ್ದೀನಿ ಅಂತ ಸಾಂಗ್ ಹಾಡ್ತಾ ಇದ್ದಾಳೆ. ಹಾಗೆ ಯಾವುದೇ ಭಯ ಇಲ್ಲದೆ ಅವಳ ಪವರ್ ನ ಯೂಸ್ ಮಾಡ್ತಾ ಇದ್ದಾಳೆ. ಇಷ್ಟು ದಿನ ನನಗಿದ್ದ ಭಯದಿಂದಾನೇ ನಾನು ಹೆದರ್ಕೊಂಡಿದ್ದು, ಇನ್ ಮುಂದೆ ನನಗೆ ಯಾವುದೇ ಭಯನೂ ಇಲ್ಲ ಅಂತ ಐಸಿಂದಾನೆ ಅವಳಿಗೆ ಅಂತಾನೆ ಒಂದು ದೊಡ್ಡ ಅರಮನೆಯನ್ನ ಕಟ್ತಾಳೆ ಎಲ್ಸಾ. ಈ ಕಡೆ ನಮ್ಮ ಆನಾ ಎಲ್ಸಾ ಏನೇ ಇದ್ರು ನನ್ನ ಜೊತೆ ಮಾತಾಡಿರ್ಬೇಕಾಗಿತ್ತು, ಹೀಗೆ ಹೊರಟೋಗಿರ್ಬಾರ್ದಾಗಿತ್ತು ಅಂತ ಒಬ್ಬೊಬ್ಬಳೆ ಮಾತಾಡ್ಕೊಂಡು ಅವಳ ಅಕ್ಕನ್ನ ಹುಡಿಕೊಂಡು ಹೋಗ್ತಾ ಇದ್ದಾಳೆ. ಕಾಡು ಒಳಗಡೆ ವಿಚಿತ್ರವಾದ ಸದ್ದು ಕೇಳೋದ್ರಿಂದ ಅವಳು ತಂದ ಕುದುರೆ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡುತ್ತೆ. ಇವಾಗ ಆಕ್ಚುಲಿ ಸಮ್ಮರ್ ಆಗಿದ್ರು ಕೂಡ ಎಲ್ಸಾ ಅವಳ ಪವರ್ ಇಂದ ಆರೆಂಡಲ್ ರಾಜ್ಯ ವಿಂಟರ್ ಅಲ್ಲಿ ಮುಳುಗಿದೆ. ದೂರದಲ್ಲಿ ಒಂದು ಅಂಗಡಿ ಕಾಣ್ಬೇಕಾದ್ರೆ ಅಲ್ಲಿ ಇಲ್ಲಿ ಬಿದ್ದು ಹೇಗೋ ಅಂಗಡಿಗೆ ಹೋಗ್ತಾಳೆ ಆನಾ. ಆ ಅಂಗಡಿಯಲ್ಲಿ ಶೂನ ತಗೊಂಡು ಹಾಕೋತಾಳೆ. ಆವಾಗ ಆ ಅಂಗಡಿಗೆ ನಮ್ಮ ಹೀರೋ ಕ್ರಿಸ್ಟೋಫ್ ಬರ್ತಾನೆ. ತನ್ನ ರೈನ್ಡೀರ್ಗೆ ಸ್ವಲ್ಪ ಕ್ಯಾರೆಟ್ಸ್ನು, ಬೆಟ್ಟ ಹತ್ತೋಕೆ ಬೇಕಾಗಿರೋ ಸ್ವಲ್ಪ ಥಿಂಗ್ಸ್ನು ತಗೋತಾನೆ. ಆದ್ರೆ ಬೆಲೆ ಹೆಚ್ಚಾಗಿದೆ ಅಂತ ಅಂಗಡಿಯವರ ಜೊತೆ ಕ್ರಿಸ್ಟೋಫ್ ಜಗಳ ಮಾಡ್ಬೇಕಾದ್ರೆ ಆ ಅಂಗಡಿಯವರು ನಮ್ಮ ಹುಡುಗನ ಎತ್ತಿ ಹೊರಗಡೆ ದೂರ ಬಿಸಾಕ್ ಬಿಡ್ತಾರೆ. ಕ್ಯಾರೆಟ್ ನನಗೆ ತಗೊಳ್ಳಿಕ್ಕೆ ಆಗ್ಲಿಲ್ಲ, ಆದ್ರೆ ಇವತ್ತು ರಾತ್ರಿ ನಾವು ಇಲ್ಲೇ ಸ್ಟೇ ಆಗ್ಬಹುದು ಅಂತ ಅವನ ರೈನ್ಡೀರ್ಗೆ ಹೇಳ್ತಾನೆ. ಕ್ರಿಸ್ಟೋಫ್ಗೂ ಮತ್ತೆ ಅವನ ರೈನ್ಡೀರ್ ಮಧ್ಯದಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ರೈನ್ಡೀರ್ಗೆ ಏನ್ ಹೇಳೋಕೆ ಬರುತ್ತೆ ಅನ್ನೋದನ್ನ ಇವನೇ ಕರೆಕ್ಟ್ ಆಗಿ ಗೆಸ್ ಮಾಡಿ ಹೇಳ್ತಾನೆ. ಆವಾಗ ಆನಾ ಅಲ್ಲಿಗೆ ಬಂದು ಅವಳ ಹತ್ರ ಇರೋ ಎಲ್ಲ ಥಿಂಗ್ಸ್ನು ಕೊಟ್ಟು ಅವಳನ್ನ ಸ್ನೋ ಮೌಂಟೇನ್ಗೆ ಕರ್ಕೊಂಡು ಹೋಗೋಕೆ ಹೇಳಿ ಕ್ರಿಸ್ಟೋಫ್ ಹತ್ರ ಕೇಳ್ತಾಳೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಕ್ರಿಸ್ಟೋಫ್ ಹೇಳ್ಬೇಕಾದ್ರೆ
ನನ್ನ ಕರ್ಕೊಂಡು ಹೋದ್ರೆ ನಾನು ಈ ಹಿಮ ಸೀಸನ್ ಹೋಗಿಸ್ತೀನಿ ಅನ್ಬೇಕಾದ್ರೆ ಸರಿ ಅಂತ ಅವಳನ್ನ ಕರ್ಕೊಂಡು ಹೊರಡ್ತಾನೆ ಕ್ರಿಸ್ಟೋಫ್. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅವಳ ಅಕ್ಕನ ಬಗ್ಗೆನೂ ನಡೆದಿದ್ದ ಎಲ್ಲ ವಿಷಯಗಳನ್ನು ಕ್ರಿಸ್ಟೋಫ್ಗೆ ಹೇಳ್ಕೊಂಡು ಬರ್ತಾ ಇದ್ದಾಳೆ ಆನಾ. ಅದಕ್ಕೆ ಕ್ರಿಸ್ಟೋಫ್ ಬೆಳಗ್ಗೆ ನೋಡಿದ ಒಬ್ಬನ್ನ ಅಷ್ಟು ಬೇಗ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅನ್ಕೊಂಡ. ಅವನು ಯಾರು, ಅವನ ಗುಣ ಏನು, ಒಳ್ಳೆಯವನ ಕೆಟ್ಟವನ ಅಂತೆಲ್ಲ ನೋಡ್ದೇನೆ ಮದುವೆ ಮಾಡ್ಕೋಬೇಕು ಅನ್ಕೊಂಡ ಅಂತ ಕಿಂಡಲ್ ಮಾಡ್ತಾನೆ. ಟ್ರೂ ಲವ್ಗೆ ಅದೆಲ್ಲ ಗೊತ್ತಾಗಲ್ಲ. ಟ್ರೂ ಲವ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ಅಂತವ್ರ ಜೊತೆನೆ ನಾನು ಇರೋದು. ನಾನು ಅವ್ರಗಳನ್ನ ಮೀಟ್ ಮಾಡ್ಬೋದಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಏನೋ ಸೌಂಡ್ ಆಗುತ್ತೆ. ಏನು ಅಂತ ನೋಡಿದ್ರೆ ಕಾಡು ಒಳಗಡೆಯಿಂದ ಅನಿಮಲ್ಸು ಇವ್ರಗಳನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ಇವ್ರುಗಳು ತಪ್ಪಿಸ್ಕೊಂಡಿದ್ರು. ಕ್ರಿಸ್ಟೋಫ್ ಅವನ ಗಾಡಿ ಕೆಳಗಡೆ ಬಿದ್ದು ಹೊಡೆದೋಗಿದ್ರಿಂದ ನಾನು ನಿನಗೆ ಹೊಸ ಗಾಡಿ ಕೊಡಿಸ್ತೀನಿ, ಸರಿ ಓಕೆ, ಇಷ್ಟು ದೂರ ಬರೋಕೆ ಹೆಲ್ಪ್ ಮಾಡಿದ್ಯಾ, ಇದ್ರ ಮೇಲೆ ನೀನು ಹೆಲ್ಪ್ ಮಾಡಲ್ಲ ಅನ್ಸುತ್ತೆ, ನಾನೇ ನೋಡ್ಕೋತೀನಿ ಬಿಡು ಅನ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಆನಾ. ಆವಾಗ ರೈನ್ಡಿರ್ ಹೀಗೆ ಅವಳನ್ನ ಬಿಟ್ರೆ ಚಳಿಗೆ ಫ್ರೀಸ್ ಆಗಿ ಸತ್ತೋಗ್ಬಿಡ್ತಾಳೆ ಅನ್ಬೇಕಾದ್ರೆ ಸರಿ ಅಂತ ಅವಳ ಜೊತೆನೆ ಹೋಗ್ತಾನೆ ಕ್ರಿಸ್ಟೋಫ್. ಸ್ವಲ್ಪ ದೂರ ಹೋಗಿದ ತಕ್ಷಣ ಹಿಂದೆ ತಿರುಗಿ ಆರಂಡಲ್ ನ ನೋಡ್ತಾರೆ. ಆರಂಡಲ್ ಸ್ನೋವಲ್ಲಿ ಫ್ರೀಸ್ ಆಗಿರೋದನ್ನ ನೋಡ್ತಾರೆ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ವಾವ್, ಈ ಜಾಗ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು ಹೌದು, ಈ ಜಾಗ ತುಂಬಾ ಚೆನ್ನಾಗಿದೆ ಅಲ್ವಾ? Am I right? Hi. You're creepy. I don't want... All right, wait 1 second. ತುಂಬಾ ಚಿಕ್ಕ ಮೂಗು. ದೊಡ್ಡ ಮೂಗು ನನಗೆ ಇಷ್ಟ ಆಗುತ್ತೆ. ಸರಿ, ನನ್ನ ಹೆಸರು ಓಲಾಫ್, ನೀವೆಲ್ಲ ಯಾರು ಅಂತ ಕೇಳ್ಬೇಕಾದ್ರೆ ಇವಾಗ ಆನಾಗೆ ಅರ್ಥ ಆಗುತ್ತೆ. ಚಿಕ್ಕದನಲ್ಲಿ ಎಲ್ಸಾ ಮತ್ತೆ ಆನಾ ಓಲಾಫ್ ಅಂತ ಸ್ನೋ ಮ್ಯಾನ್ ನ ಕ್ರಿಯೇಟ್ ಮಾಡಿ ಆಟ ಆಡ್ತಿದ್ದು ನೆನ್ಪಾಗುತ್ತೆ. ಹಾಗಾದ್ರೆ ಎಲ್ಸಾನೇ ಇವನನ್ನ ಕ್ರಿಯೇಟ್ ಮಾಡಿರ್ಬೇಕು ಅಂತ ಅರ್ಥ ಮಾಡ್ಕೋತಾಳೆ ಆನಾ. ನನ್ನ ಹೆಸರು ಆನಾ, ಇವರ ಹೆಸರು ಕ್ರಿಸ್ಟೋಫ್, ಇದು ಅವರ ರೈನ್ಡಿರ್. ಬೇಗ ಎಲ್ಸಾನ ಹುಡುಕಿ ಕಂಡಿಡಿದು ಈ ವಿಂಟರ್ ಸೀಸನ್ ನ ಹೋಗ್ಸಿ ನಿಜವಾದ ಸಮ್ಮರ್ ಸೀಸನ್ ನ ತರಬೇಕು ಅಂತ ಆನಾ ಹೇಳ್ಬೇಕಾದ್ರೆ ನನಗೂ ಕೂಡ ಸಮ್ಮರ್ನ ನೋಡ್ಬೇಕು, ಚೆನ್ನಾಗಿರುತ್ತೆ ಅಲ್ವಾ, ಸಮ್ಮರ್ ಬಗ್ಗೆ ನಾನು ಕೇಳಿದ್ದೀನಿ ಅಂತ ಓಲಾಫ್ ಅದ್ರ ಇಮ್ಯಾಜಿನೇಷನ್ ಅಲ್ಲಿ ಸಮ್ಮರ್ನ ನೋಡಿ ಸಾಂಗ್ ಹಾಡಿ ಎಂಜಾಯ್ ಮಾಡ್ಕೊಂಡು ಬರುತ್ತೆ. ಬಿಸಿಲಲ್ಲಿ ಇದ್ರೆ ಕರ್ಗೋಗ್ಬಿಡ್ತಾನೆ ಅಂತ ಗೊತ್ತಾಗ್ದೇನೆ ಹಾಡು ಹೇಳ್ಕೊಂಡು ಬರ್ತಾ ಇದ್ದಾನೆ ಓಲಾಫ್. ಕ್ರಿಸ್ಟೋಫ್ ಅದನ್ನ ಹೇಳೋಣ ಅನ್ಕೋಬೇಕಾದ್ರೆ ಪಾಪ ಬೇಡ ಅಂತ ತಡಿತಾಳೆ ಆನಾ. ಈ ಕಡೆ ಹ್ಯಾನ್ಸ್ ವಿಂಟರ್ಗೆ ಬೇಕಾಗಿರೋ ಡ್ರೆಸ್ಗಳನ್ನ ಜನರಿಗೆ ಕೊಟ್ಟು ಬೇಕಾಗಿದ್ರೆ ನೀವು ಅರಮನೆಯಲ್ಲಿ ಸ್ಟೇ ಆಗ್ಬೋದು ಅಂತ ಹೇಳ್ತಾ ಇದ್ದಾನೆ. ಆವಾಗ ಆನಾ ಓಡಿಸ್ಕೊಂಡು ಹೋಗಿದ್ದ ಕುದುರೆ ರಿಟರ್ನ್ ಸಿಂಗಲ್ ಆಗಿ ಬಂದಿದ್ದನ್ನ ನೋಡಿದ ಹ್ಯಾನ್ಸ್ ಆನಾಗೆ ಏನೋ ಪ್ರಾಬ್ಲಮ್ ಅನ್ಸುತ್ತೆ, ನಾನು ಹೋಗಿ ಅವಳನ್ನ ರಿಟರ್ನ್ ಕರ್ಕೊಂಡು ಬರ್ತೀನಿ, ಯಾರಾದ್ರೂ ನನ್ನ ಜೊತೆ ಬರ್ತೀರಾ ಅಂತ ಕರಿಬೇಕಾದ್ರೆ ಈ ಬಾಂಡ್ಲಿ ಕಿಂಗು ನನ್ನ ಹುಡುಗರು ಇಬ್ಬರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವರ ಹುಡುಗರಿಗೆ ಎಲ್ಸಾನ ನೋಡಿದ ತಕ್ಷಣ ಕೊಂದ್ಬಿಡಿ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಈ ಕಡೆ ಸರಿ, ನಿಮ್ಮ ಅಕ್ಕನ್ನ ನೋಡಿದ ತಕ್ಷಣ ಹೇಗೆ ವಿಂಟರ್ನ ಸಮ್ಮರ್ ಆಗಿ ಚೇಂಜ್ ಮಾಡ್ತೀಯಾ? ಅವಳು ನನ್ನ ಅಕ್ಕ, ಅವಳ ಜೊತೆ ಮಾತಾಡಿ ಸರಿ ಮಾಡ್ತೀನಿ. ಹೌದು, ಎಷ್ಟು ಸ್ನೋಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಅವರು ಎಷ್ಟು ಒಳ್ಳೆಯವರಾಗಿ ಇರಬೇಕು. ಹಾಗೆ ಮಾತಾಡ್ಕೊಂಡು ಮುಂದೆ ಬರ್ಬೇಕಾದ್ರೆ ಐಸಲ್ಲೇ ಕಟ್ಟಿರೋ ಅರಮನೆನ ನೋಡ್ತಾರೆ. ಅದ್ರಲ್ಲಿ ರೈನ್ಡಿರ್ ಹತ್ತೋಕೆ ಟ್ರೈ ಮಾಡ್ಬೇಕಾದ್ರೆ ಸ್ಕಿಡ್ ಆಗಿ ಕೆಳಗಡೆ ಬೀಳುತ್ತೆ. ಸೊ ರೈನ್ಡಿರ್ನ ಅಲ್ಲೇ ಇರೋಕೆ ಹೇಳ್ಬಿಟ್ಟು ಮಿಕ್ದವರು ಮೇಲ್ಗಡೆ ಹೋಗ್ತಾರೆ. ನೀವಿಬ್ಬರು ಇಲ್ಲೇ ಇರಿ, ನಾನು ಮಾತ್ರ ಒಳಗಡೆ ಹೋಗಿ ಎಲ್ಸಾ ಇದ್ದಾಳ ಅಂತ ನೋಡ್ತೀನಿ. ಯಾಕೆ ಅಂದ್ರೆ ಲಾಸ್ಟ್ ಟೈಮ್ ಹೀಗೆ ಒಬ್ಬನ ಇಂಟ್ರೊಡ್ಯೂಸ್ ಮಾಡೋಕೆ ಹೋಗಿನೇ ಇಷ್ಟು ಪ್ರಾಬ್ಲಮ್ಸು ಆಗಿದ್ದು. 1 ನಿಮಿಷ ಇಲ್ಲೇ ಇರಿ, ನಾನು ಬಂದೆ ಅನ್ಬಿಟ್ಟು ಹೋಗ್ತಾಳೆ ಆನಾ. 1 ನಿಮಿಷ ಅಂತ ಹೇಳಿದ್ರಿಂದ ಹೊರಗಡೆನೆ ಕೂತ್ಕೊಂಡು ಇಬ್ಬರು ಕೌಂಟ್ ಮಾಡ್ತಾ ಇರ್ತಾರೆ. ನೀನು ಈ ಜಾಗನು ಸೂಪರ್ ಆಗಿದೆ ಎಲ್ಸಾ. ನನಗೆ ಇವಾಗ್ಲೇನೆ ಗೊತ್ತಾಗಿದ್ದು ಇಷ್ಟೆಲ್ಲ ನನ್ನ ಕೈಯಲ್ಲಿ ಮಾಡೋಕೆ ಆಗುತ್ತಾ ಅಂತ. ಈ ಎಲ್ಲ ಪ್ರಾಬ್ಲಮ್ಗೂ ನಾನೇ ಕಾರಣ, ನನ್ನ ಕ್ಷಮಿಸ್ಬಿಡು. ಅದೆಲ್ಲ ಏನು ಬೇಕಾಗಿಲ್ಲ, ನೀನು ಬೇಗ ಇಲ್ಲಿಂದ ಹೊರಡು. ನೀನು ನನ್ನ ಜೊತೆ ಬಾ ಎಲ್ಸಾ. ಇಲ್ಲ, ನಾನು ಇಲ್ಲಿರೋದೇ ಸರಿ.
ಅಂತ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ 1 ನಿಮಿಷ ಆಗಿದ್ರಿಂದ ಓಲಫ್ ಒಳಗಡೆ ಬಂದ್ಬಿಡುತ್ತೆ. ಓಲಫ್ನ ನೋಡಿದ ತಕ್ಷಣ ಎಲ್ಸಾ ತುಂಬಾನೇ ಖುಷಿ ಆಗ್ತಾಳೆ. ಚಿಕ್ಕದನಲ್ಲಿ ಇವನ್ ಜೊತೆ ತಾನೇ ನಾವಿಬ್ಬರು ಆಟ ಆಡ್ತಾ ಇದ್ವಿ, ಬಾ ಅಕ್ಕ ಅನ್ಬೇಕಾದ್ರೆ ಚಿಕ್ಕದನಲ್ಲಿ ನಡೆದಿದ್ದ ವಿಷಯ ಎಲ್ಸಾಗೆ ಫ್ಲಾಶ್ ಆಗ್ಬೇಕಾದ್ರೆ ತುಂಬಾನೇ ಹೆದರ್ಕೊಂಡು ಆನಾ ಫಸ್ಟ್ ಇಲ್ಲಿಂದ ಹೋಗ್ಬಿಡು, ಅದೇ ನಿನಗೆ ಒಳ್ಳೇದು ಅಂತ ಹೇಳ್ಬೇಕಾದ್ರೆ ಇವಾಗ್ಲೇ ಎಲ್ಸಾ ನನಗೆ ಎಲ್ಲ ಅರ್ಥ ಆಗ್ತಾ ಇದೆ. ಇಷ್ಟು ದಿನ ನೀನು ನಮ್ಮನ್ನ ಹೇಟ್ ಮಾಡ್ತಾ ಇದೀಯಾ ಅನ್ಕೊಂಡಿದ್ದೆ ನಾನು, ಆದ್ರೆ ನಿನ್ನ ಪವರ್ ಇಂದ ನಮಗೆ ಏನಾದ್ರೂ ಆಗ್ಬಿಡುತ್ತೋ ಅಂತ ನೀನು ಹೆದರ್ಕೊಂಡು ಒಬ್ಬಳೇ ಒಬ್ಬೊಂಟಿಯಾಗಿ ಇದ್ಬಿಟ್ಟಿದೀಯಾ. ಇನ್ ಮುಂದೆ ಆ ಭಯ ನಿನಗೆ ಬೇಕಾಗಿಲ್ಲ, ಧೈರ್ಯವಾಗಿ ನಮ್ಮ ಜೊತೆ ಆರೆಂಡಲ್ಗೆ ಬಾ ಅಂತ ಕರೆದ್ರೆ ನೀನು ಹೇಳೋ ಎಲ್ಲ ವಿಷಯನೂ ನನಗೆ ಅರ್ಥ ಆಗುತ್ತೆ ಆನಾ, ಆದ್ರೆ ಇಲ್ಲಿ ನಾನು ಒಬ್ಬಳೇ ಇರೋದೇ ಒಳ್ಳೇದು, ನಾನು ಇಲ್ಲಿ ಫ್ರೀ ಆಗಿದ್ದೀನಿ. ಇಲ್ಲ ಇಲ್ಸಾ, ನೀನು ಬರ್ಲೇಬೇಕು. ಆರೆಂಡಲ್ ಇವಾಗ ಸ್ನೋವಲ್ಲಿ ಮುಳುಗ್ತಾ ಇದೆ, ನೀನು ಬಂದ್ರೇನೆ ಅದನ್ನ ಸರಿ ಮಾಡೋಕೆ ಆಗೋದು, ಅದನ್ನ ನನಗೆ ಮಾಡೋಕೆ ಗೊತ್ತಿಲ್ಲ ಆನಾ ಅಂತ ಮತ್ತೆ ಎಲ್ಸಾ ಗಾಬರಿ ಆಗ್ಬೇಕಾದ್ರೆ ಅಲ್ಲೂ ಹಿಮ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ನಿನ್ನ ಕೈಯಲ್ಲಿ ಆಗುತ್ತೆ ಎಲ್ಸಾ ಅಂತ ಆನಾ ಹಾಡು ಹೇಳ್ಬೇಕಾದ್ರೆ ನನ್ನ ಕೈಯಲ್ಲಿ ಮಾಡೋಕೆ ಆಗಲ್ಲ ಆನಾ, ನನ್ನ ಕಂಟ್ರೋಲ್ ಅನ್ನು ದಾಟಿ ಸಮ್ಟೈಮ್ಸ್ ಏನೇನೋ ಆಗ್ಬಿಡ್ತಾ ಇದೆ ಅಂತ ಎಲ್ಸಾ ಸಾಂಗ್ ಹಾಡ್ತಾಳೆ. ಆವಾಗ ಎಲ್ಲವನ್ನು ಸ್ಟಾಪ್ ಮಾಡ್ಬೇಕು ಅಂತ ಎಲ್ಸಾ ಟ್ರೈ ಮಾಡ್ಬೇಕಾದ್ರೆ ಆನಾಗೆ ಏಟಾಗ್ಬಿಡುತ್ತೆ. ಅದು ಈ ಸಲ ಆನಾ ಅವಳ ಹೃದಯಕ್ಕೆ ಏಟಾಗಿ ಬಿಡುತ್ತೆ. ಆವಾಗ ಈ ಸದ್ದು ಕೇಳಿ ಕ್ರಿಸ್ಟೋಫ್ ಮತ್ತೆ ಓಲಫ್ ಓಡಿ ಬರ್ತಾರೆ, ಬೇಗ ಇಲ್ಲಿಂದ ಹೋಗಿ. ಇಲ್ಲ ಎಲ್ಸಾ, ನೀನು ಇಲ್ಲದೆ ನಾನು ಹೋಗಲ್ಲ ಅಂತ ಆನಾ ಹೇಳ್ಬೇಕಾದ್ರೆ ಅದಕ್ಕೆ ಎಲ್ಸಾ ಒಂದು ಸ್ನೋ ಮಾನ್ಸ್ಟರ್ನ ಕ್ರಿಯೇಟ್ ಮಾಡ್ತಾಳೆ. ಅದು ಇವ್ರುಗಳನ್ನ ಎತ್ತಿ ಹೊರಗಡೆ ಬಿಸಾಕ್ಬಿಡುತ್ತೆ. ನೀವು ಇಲ್ಲಿಂದ ಹೋಗ್ಬಿಡಿ, ನಾನು ಆ ಮಾನ್ಸ್ಟರ್ನ ನೋಡ್ಕೋತೀನಿ. ನಾನು ನಿಮಗೆ ಹೇಳಿಲ್ಲ ಕಣ್ರೋ. What's that for? I'm taking a What the? Whoa! That happened. Hang in there, guys! ಮತ್ತೆ ಈ ಕಡೆ ಬರಲೇಬಾರ್ದು. Oh, that feels better. Here. You okay? ಹೇಗೋ ಆ ಮಾನ್ಸ್ಟರ್ ಹತ್ರ ಇಂದ ತಪ್ಪಿಸ್ಕೊಂಡು ಬಂದ ಮೇಲೆ ಆನಾ ಅವಳ ಕೂದಲು ಇನ್ನ ಸ್ವಲ್ಪ ವೈಟ್ ಆಗಿರೋದನ್ನ ನೋಡ್ತಾರೆ. ಎಲ್ಸಾ ಅವಳ ಪವರ್ ಆನಾ ಮೇಲೆ ಬಿದ್ದಿದ್ರಿಂದ ಕೂದಲು ವೈಟ್ ಆಗ್ತಾ ಇದೆ ಅಂತ ಗೆಸ್ ಮಾಡಿದ ಕ್ರಿಸ್ಟೋಫ್ ಅವಳನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಎಲ್ಸಾ ಅವಳ ಪವರ್ನ ಕಂಟ್ರೋಲ್ ಮಾಡೋಕೆ ಆಗದೆ ಇರೋದ್ರಿಂದ ಭಯ ಪಡ್ತಾನೆ ಇದ್ದಾಳೆ. ಸೊ ಬ್ಯೂಟಿಫುಲ್ ಐಸ್ ಅರಮನೆ ಟೆರರ್ ಅರಮನೆಯಾಗಿ ಚೇಂಜ್ ಆಗ್ತಾ ಇದೆ. ನಾನು ನನ್ನ ರೈನ್ಡೀರು ಇಲ್ಲೇ ಬೆಳೆದಿದ್ದು, ಇವ್ರುಗಳೇ ನಮ್ಮನ್ನ ಸಾಕಿದ್ದು, ಇವ್ರುಗಳನ್ನ ನೋಡಿ ನೀನು ಹೆದರ್ಕೋಬೇಡ ಅಂತ ಆನಾಗೆ ಹೇಳಿ ಕರ್ಕೊಂಡು ಹೋಗಿ, ಇದೇ ನನ್ನ ಫ್ಯಾಮಿಲಿ, ಎಲ್ಲರೂ ಎದ್ದೇಳಿ. ಇವನಿಗೆ ಏನು ಹುಚ್ಚ, ನಾನು ಇವನನ್ನ ನೋಡ್ಕೋತೀನಿ, ನೀನು ಇಲ್ಲಿಂದ ಹೋಗ್ಬಿಡೋ. ಇಲ್ಲ ಇಲ್ಲ ಆನಾ ಇರು. ಟ್ರೋಲ್ಸ್ ಎಲ್ಲರೂ ಕ್ರಿಸ್ಟಫ್ನ ನೋಡಿ ಖುಷಿ ಆಗ್ತಾರೆ. ತಾತ ಎಲ್ಲಿ ಅಂತ ಕೇಳ್ಬೇಕಾದ್ರೆ ತಾತ ಮಲ್ಗಿದ್ದಾರೆ ಅಂತ ಹೇಳ್ತಾರೆ ಟ್ರೋಲ್ಸ್. ಆನಾನ ನೋಡಿದ ತಕ್ಷಣ ಕ್ರಿಸ್ಟಫರ್ ಹುಡುಗಿನ ಕರ್ಕೊಂಡು ಬಂದಿದ್ದಾನೆ, ಇದು ಅವನ ಲವರ್ ಆಗೇ ಇರ್ಬೇಕು ಅಂತ ಇಬ್ಬರಿಗೂ ಮದ್ವೆ ಮಾಡಿ ಇಡೋ ತರ ಒಂದು ಸಾಂಗ್ ನ ಹಾಡ್ತಾರೆ ಟ್ರೋಲ್ಸ್. ಸಾಂಗ್ ಮುಗ್ದಿದ ತಕ್ಷಣ ಆ ತಾತ ಬರ್ತಾರೆ. ಆನಾನ ನೋಡಿದ ತಕ್ಷಣ ವಿಷಯ ಏನು ಅಂತ ತಿಳ್ಕೊತಾರೆ ತಾತ. ನಿನ್ನ ಹೃದಯದಲ್ಲಿ ಐಸ್ ಬ್ಲಾಸ್ಟ್ ಇದೆ, ಹೀಗೆ ಬಿಟ್ರೆ ನೀನು ಸ್ಟ್ಯಾಚ್ಯೂ ತರ ಫ್ರೀಸ್ ಆಗಿ ಬಿಡ್ತೀಯ. ನಿಮ್ಮ ಕೈಯಲ್ಲಿ ಸರಿ ಮಾಡೋಕೆ ಆಗುತ್ತಾ ತಾತ? ಹೋದ್ಸಲ ಅದು ತಲೆಗೆ ಬಿದ್ದಿದ್ರಿಂದ ನನ್ನ ಕೈಯಲ್ಲಿ ಸರಿ ಮಾಡೋಕೆ ಆಯ್ತು, ಆದ್ರೆ ಈ ಸಲ ಹೃದಯಕ್ಕೆ ಬಿದ್ದಿದೆ. ಅದು ಸರಿ ಹೋಗ್ಬೇಕು ಅಂದ್ರೆ ನಿಜವಾದ ಪ್ರೀತಿಯ ಘಟನೆ ನಡಿಬೇಕು, ನಿಜವಾದ ಪ್ರೀತಿ ಅವಳಿಗೆ ಸಿಗ್ಬೇಕು, ಆವಾಗ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಅಂತ ಕ್ರಿಸ್ಟಫ್ ಕೇಳ್ಬೇಕಾದ್ರೆ ಟ್ರೋಲ್ಸ್ ಎಲ್ಲರೂ ಟ್ರೂ ಲವ್ ಕಿಸ್ ಅಂತ ಕಿಸ್ ಮಾಡಿ ತೋರಿಸ್ತಾರೆ. ಸೊ ಕ್ರಿಸ್ಟಫ್ ಆನಾ ಪ್ರೀತ್ಸೋ ಹ್ಯಾನ್ಸ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಅವಳನ್ನ ಎತ್ಕೊಂಡು ಬೇಗ ಬೇಗ ಆರೆಂಡಲ್ಗೆ ಹೋಗ್ತಾ ಇದ್ದಾನೆ. ಈ ಕಡೆ ಹ್ಯಾನ್ಸ್ ಮತ್ತೆ ಅವನ ಟೀಮ್ ಎಲ್ಸಾ ಇರೋ ಐಸ್ ಅರಮನೆನ ಕಂಡು ಹಿಡಿದು ಅಲ್ಲಿಗೆ ಬರ್ಬೇಕಾದ್ರೆ ಐಸ್ ಮಾನ್ಸ್ಟರ್ ಅವ್ರುಗಳನ್ನ ತಡೆಯುತ್ತೆ. ಸೊ ಅದ್ರ ಜೊತೆಗೆ ಜಗಳ ಮಾಡ್ತಾರೆ.
ಮತ್ತೆ ಕಣ್ಬಿಟ್ರೆ ಎಲ್ಸಾ ಆರಂಡಲ್ ಜೈಲಲ್ಲಿ ಕೈಗಳನ್ನ ಕಟ್ಟಿ ಹಾಕಿ ಇಟ್ಟಿದ್ದಾರೆ. ಆವಾಗ ಹ್ಯಾನ್ಸ್ ಅಲ್ಲಿಗೆ ಬಂದು, ಆನಾ ನಿನ್ನನ್ನೇ ಹುಡಿಕೊಂಡು ಅಲ್ಲಿಗೆ ಬಂದಿದ್ದು, ಮತ್ತೆ ರಿಟರ್ನ್ ಬರ್ಲೇ ಇಲ್ಲ, ಅವಳು ಎಲ್ಲಿ? ದಯವಿಟ್ಟು ಈ ಐಸ್ಗಳನ್ನ ಕರಗಿಸಿ ಮತ್ತೆ ಸಮ್ಮರನ್ನ ತಗೊಂಡು ಬಾ. ನನಗೆ ಅದನ್ನ ಮಾಡೋಕೆ ಗೊತ್ತಿಲ್ಲ, ನನ್ನ ಬಿಟ್ಬಿಡು. ಸಾರಿ, ಅದನ್ನ ನಾನು ಮಾಡೋಕೆ ಆಗಲ್ಲ. ಇನ್ನೊಂದು ಕಡೆ ಸಾಯ್ತಾ ಇರೋ ನಮ್ಮ ಆನಾನ ಕ್ರಿಸ್ಟೋಫ್ ಕರ್ಕೊಂಡು ಬರ್ಬೇಕಾದ್ರೆ ವೋಲಫ್ ಸಪರೇಟ್ ಆಗಿ ಬೇರೆ ಕಡೆ ಹೋಗ್ಬಿಡ್ತಾನೆ. ಹೇಗೋ ಅರಮನೆಗೆ ಬಂದು ಅಲ್ಲಿರೋ ಸರ್ವೆಂಟ್ಸ್ ಹತ್ರ ಆನಾನ ಬಿಟ್ಬಿಟ್ಟು ಬೇಗ ಪ್ರಿನ್ಸ್ ಹ್ಯಾನ್ಸ್ ಹತ್ರ ಆನಾನ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಕ್ರಿಸ್ಟೋಫ್. ಅದೇ ತರ ಆನಾ ಒಳಗಡೆ ಬಂದು ಬೇಗ ನನಗೆ ಕಿಸ್ ಮಾಡು ಅಂತ ಕೇಳ್ಬೇಕಾದ್ರೆ ಸರ್ವೆಂಟ್ಸ್ ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಆವಾಗ ಹ್ಯಾನ್ಸ್ ಏನ್ ನಡೀತು, ಯಾಕೆ ಹೀಗೆ ಇದೆಯಾ ಅಂತ ಕೇಳ್ಬೇಕಾದ್ರೆ ಆನಾನು ನಡೆದಿದ್ದ ಎಲ್ಲವನ್ನು ಹೇಳ್ತಾಳೆ. ಅದಕ್ಕೆ ಹ್ಯಾನ್ಸ್ ಆನಾಗೆ ಕಿಸ್ ಮಾಡೋ ರೀತಿ ಹತ್ರ ಬಂದ್ಬಿಟ್ಟು, ನಿಜವಾದ ಪ್ರೀತಿ ಮಾಡೋರು ಕಿಸ್ ಮಾಡಿದ್ರೆ ತಾನೇ ನೀನು ಬದುಕ್ತೀಯಾ ಅಂತ ಕಿಸ್ ಮಾಡ್ದೇನೆ ಹೋಗ್ಬಿಡ್ತಾವನೆ. ಆನಾ ಫುಲ್ ಕನ್ಫ್ಯೂಷನ್ ಆಗ್ತಾಳೆ. ನಮ್ಮ ರಾಜ್ಯದಲ್ಲಿ ನನಗೆ 12 ಅಣ್ಣಂದಿರು ಇದ್ದಾರೆ, ರಾಜ್ಯ ಮಾಡೋಕೆ ಇದ್ದಾರೆ. ಸೊ ನಾನು ಕೊನೆವರೆಗೂ ಕಿಂಗ್ ಆಗೋಕೆ ಆಗಲ್ಲ. ರಾಣಿಯಾಗಿ ಆಲ್ರೆಡಿ ಇರೋರನ್ನ ಮದುವೆ ಆದ್ರೆ ಬೇಗ ನಾನು ಕಿಂಗ್ ಆಗ್ಬೋದು. ಅದಕ್ಕಾಗೆ ನಿಮ್ಮ ರಾಜ್ಯಕ್ಕೆ ನಾನು ಬಂದೆ. ಎಲ್ಸಾ ಯಾರ ಜೊತೆನೂ ಮಾತಾಡ್ತಾ ಕೂಡ ಇರ್ಲಿಲ್ಲ, ಆದ್ರೆ ನೀನಾಗಿದ್ ನೀನೇ ಬಂದು ನನಗೆ ಬಿದ್ದೆ. ಸೊ ನಾವು ಮದುವೆ ಆದ್ಮೇಲೆ ಎಲ್ಸಾನ ಪ್ಲಾನ್ ಮಾಡಿ ಸಾಯಿಸ್ಬಿಟ್ಟು ನಿನ್ನ ರಾಣಿ ಮಾಡಿ ನಾನು ರಾಜ ಆಗ್ಬಿಡೋಣ ಅನ್ಕೊಂಡೆ. ಆದ್ರೆ ಇವಾಗ ಆಲ್ರೆಡಿ ನನಗೆ ಇನ್ಚಾರ್ಜ್ ಕೊಟ್ಟು ರಾಜ ಮಾಡ್ಬಿಟ್ಟಿದ್ಯಾ ನೀನು. ಸೊ ನಿಮ್ಮ ಇಬ್ಬರನ್ನು ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಉರಿತಾ ಇರೋ ಬೆಂಕಿಯನ್ನ ಕೂಡ ನೀರ್ ಸುರಿದು ಕೆಡಿಸ್ಬಿಡ್ತಾ ಇದ್ದಾನೆ ಹ್ಯಾನ್ಸ್. ಆನಾ ಇವಾಗ ಚಳಿಯಲ್ಲಿ ಕಷ್ಟ ಪಡ್ತಾ ಇದ್ದಾಳೆ. ಹೇಗೂ ಇವಾಗ ನೀನು ಸತ್ತೋಗ್ಬಿಡ್ತೀಯ, ಇನ್ನ ನಿಮ್ಮ ಅಕ್ಕನ್ನ ಮಾತ್ರ ನಾನು ಸಾಯಿಸಿದ್ರೆ ಸಾಕು, ಆಮೇಲೆ ಸಮ್ಮರ್ ಬಂದ್ಬಿಡುತ್ತೆ. ಸೊ ಆ ಖುಷಿಗೆ ಇಲ್ಲಿರೋ ಜನ ನನ್ನ ಕಿಂಗ್ ಆಗಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಆ ರೂಮ್ ಡೋರ್ನ ಲಾಕ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ ಹ್ಯಾನ್ಸ್. ಆನಾ ಸತ್ತೋಗ್ಬಿಟ್ಲು. ನಾನು ಆನಾನು ಮನ್ಸಾರೆ ಸೀಕ್ರೆಟ್ ಆಗಿ ಮದುವೆ ಆಗಿದ್ದೀವಿ, ಆದ್ರೆ ಇವಾಗ ಎಲ್ಸಾ ಆನಾನ ಕೊಂದ್ಬಿಟ್ಲು ಅನ್ಬೇಕಾದ್ರೆ ಮಿಕ್ಕಿರೋ ಕಿಂಗ್ಸ್, ಹಾಗಾದ್ರೆ ನೀವೇ ಇನ್ ಮುಂದೆ ಆರಂಡಲ್ನ ನೋಡ್ಕೋಬೇಕು, ನೀವೇ ಇನ್ ಮುಂದೆ ಕಿಂಗ್ ಅಂತ ಹೇಳ್ಬೇಕಾದ್ರೆ ನೀವು ಹೇಳೋದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಆನಾನ ಸಾಯಿಸಿದ ಕಾರಣಕ್ಕೆ ಎಲ್ಸಾಗೆ ಮರಣ ಶಿಕ್ಷೆ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾನೆ ಹ್ಯಾನ್ಸ್. ಸೆಕ್ಯೂರಿಟೀಸ್ ಜೈಲಿಗೆ ಬಂದು ನೋಡೋ ಅಷ್ಟರಲ್ಲಿ ನಮ್ಮ ಎಲ್ಸಾ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ. ಈ ಕಡೆ ಕ್ರಿಸ್ಟೋಫ್ ಸಪ್ಪಿಗೆ ಹೋಗ್ತಾ ಇರ್ಬೇಕಾದ್ರೆ ರೈನ್ಡಿಯರ್ ಅವನ ಹತ್ರ ಬಂದು, ನೀನು ಆನನ ಒಬ್ಬಳನ್ನೇ ಬಿಟ್ಟು ಬಂದಿರಬಾರ್ದಾಗಿತ್ತು, ಮತ್ತೆ ಅವಳ ಹತ್ರ ಹೋಗು ಅಂತ ಹೇಳ್ಬೇಕಾದ್ರೆ ಅದೇ ಸಮಯದಲ್ಲಿ ಆರಂಡಲ್ ಸುತ್ತ ಭಯಂಕರ ವಿಂಡ್ ಸ್ಟ್ರೋಮ್ ಬೀಸ್ತಾ ಇದೆ. ಸೊ ಕ್ರಿಸ್ಟೋಫ್ ಬೇಗ ಅಲ್ಲಿಗೆ ಹೊರಡ್ತಾನೆ. ಇಲ್ಲಿ ಓಲಾಫ್ ಆನಾ ಎಲ್ಲಿದ್ದಾಳೆ ಅಂತ ಕಂಡಿಡ್ದು ಅಲ್ಲಿ ಬೆಂಕಿ ಕತ್ಸಿ ಅವಳನ್ನ ಬೆಚ್ಚಿಗೆ ಮಾಡುತ್ತೆ. ಏನಾಯ್ತು, ಇನ್ನ ನೀನು ಹ್ಯಾನ್ಸ್ ನ ಮೀಟ್ ಆಗಿಲ್ವಾ? ಟ್ರೂ ಲವ್ ಕಿಸ್ ತಗೊಳ್ಳೇ ಇಲ್ವಾ? ಇಲ್ಲ, ಹ್ಯಾನ್ಸ್ ತುಂಬಾನೇ ಕೆಟ್ಟವನು, ನನಗೆ ಟ್ರೂ ಲವ್ ಅಂದ್ರೇನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಹತ್ರ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಯಾರು ನಮಗೆ ಸಹಾಯ ಮಾಡಿ ಪ್ರೀತಿ ತೋರಿಸ್ತಾರೋ ಅದೇನೇ ಟ್ರೂ ಲವ್. ಕ್ರಿಸ್ಟೋಫ್ ಇವಾಗ ನಿನ್ನ ಮೇಲೆ ತೋರಿಸಿದ್ದ ಅಲ್ವಾ, ಅದೇನೇ ಟ್ರೂ ಲವ್ ಅಂತ ಹೇಳ್ಬೇಕಾದ್ರೆ ಅದೇ ನಿಜ ಅಂತ ಅರ್ಥ ಮಾಡ್ಕೋತಾಳೆ ಆನಾ. ಓಲಾಫ್, ನೀನು ಕರ್ಗೋಗ್ತಾ ಇದೀಯಾ? ಕೆಲವ್ರಿಗಾಗಿ ಕರ್ಗೋಗ್ಬೋದು, ತಪ್ಪಿಲ್ಲ. ಇವಾಗ ಕ್ರಿಸ್ಟೋಫ್ ಬರೋದನ್ನ ವಿಂಡೋಯಿಂದ ನೋಡಿದ ಓಲಾಫ್ ಕಿರ್ಚ್ಕೊಳ್ಳುತ್ತೆ. ಅದಕ್ಕೆ ಆನಾ ಬೇಗ ಕ್ರಿಸ್ಟೋಫ್ ಹತ್ರ ಹೋಗ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ಎಲ್ಸಾ ತುಂಬಾ ಭಯದಿಂದ ಎಸ್ಕೇಪ್ ಆಗಿದ್ರಿಂದ ಆ ಬಿಲ್ಡಿಂಗ್ ಪೂರ್ತಿ ಐಸ್ ಇಂದ ಕವರ್ ಆಗ್ತಾ ಇದೆ. ಹೋಗ್ತಾನೆ ಇರೋ ಆನಾ. ಬೇಗ ಹೋಗು ಮಗ. ಇಲ್ಲಿ ನಮ್ಮ ಎಲ್ಸಾ ಇನ್ನ ಹೆದರ್ಕೋತಾ ಅಲ್ಲಿ ಸ್ನೋ ಸ್ಟ್ರೋಮ್ ಹೆಚ್ಚಾಗ್ತಾನೇ ಇದೆ. ಯಾವ ಮಟ್ಟಿಗೆ ಅಂದ್ರೆ ಮುಂದೆ ಏನಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟು ಸ್ನೋ ಬೀಳ್ತಾ ಇದೆ. ಆವಾಗ ಹ್ಯಾನ್ಸ್ ಇದನ್ನ ನಿಲ್ಸು ಅನ್ಬೇಕಾದ್ರೆ ಅದಕ್ಕೆ ಎಲ್ಸಾ,
ನಾನು ಇಲ್ಲಿಂದ ಹೋಗ್ಬಿಡ್ತೀನಿ, ನೀನು ಆನಾನ ನೋಡ್ಕೋ. ಆನಾನ ಅವಳು ಬೆಟ್ಟದಿಂದ ರಿಟರ್ನ್ ಬರ್ಬೇಕಾದ್ರೆ ತುಂಬಾ ವೀಕ್ ಆಗಿದ್ಲು. ನೀನೇ ಅವಳನ್ನ ಅಟ್ಯಾಕ್ ಮಾಡಿದ್ದಾಗಿ ಹೇಳಿದ್ಲು. ತುಂಬಾ ಕೋಲ್ಡ್ ಆಗಿದ್ಲು, ಮತ್ತೆ ಅವಳ ಹೇರ್ಸ್ ಎಲ್ಲ ವೈಟ್ ಆಗ್ಬಿಟ್ಟಿತ್ತು. ಆನಾ ಸತ್ತೋದ್ಲು, ನೀನೇ ಅವಳನ್ನ ಕೊಂದ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ತುಂಬಾನೇ ಬೇಜಾರಾಗಿ ಅಳ್ತಾಳೆ ಎಲ್ಸಾ. ಎಲ್ಸಾ ಇವಾಗ ಅಳೋದ್ರಿಂದ ಅವಳ ಒಳಗಡೆ ಭಯ ಹೋಗಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಸೊ ಅಲ್ಲಿ ಬೀಸ್ತಾ ಇದ್ದ ಸ್ಟ್ರೋಮ್ ಸ್ಟಾಪ್ ಆಗುತ್ತೆ. Anna. Elsa. Anna. No. No. Anna. Anna? ನಿಜವಾದ ಪ್ರೀತಿಯ ಘಟನೆ ಆದ್ರೆ ಆನ ಜೀವ ಉಳಿಯುತ್ತೆ ಅಂತ ಹೇಳಿದ್ರಲ್ವಾ ಟ್ರೋಲ್ ತಾತ. ಸೊ ತನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಎಲ್ಸಾನ ಆನ ಕಾಪಾಡಿದ್ದೆ ಆ ನಿಜವಾದ ಪ್ರೀತಿಯ ಘಟನೆ. ಸೊ ಆನ ಮತ್ತೆ ಜೀವಂತವಾಗಿ ಬರ್ತಾಳೆ. ಸೊ ಪ್ರೀತಿಯಿಂದಾನೇ ಐಸ್ನ ಕರಗಿಸೋಕೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡ ಎಲ್ಸಾ ಸೊ ಭಯನೆಲ್ಲ ಬಿಟ್ಟು ಅವಳ ಪವರ್ನ ಯೂಸ್ ಮಾಡಿ ಐಸ್ನ ಕರಗಿಸ್ಬೇಕಾದ್ರೆ ಮತ್ತೆ ಅಲ್ಲಿ ಸಮ್ಮರ್ ಬರುತ್ತೆ. ನೀನು ಇದನ್ನ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು ಎಲ್ಸಾ. ಸಮ್ಮರ್ ಅಲ್ಲಿ ವೋಲ್ ಆಫ್ ಮೆಲ್ಟ್ ಆಗದೆ ಇರೋದಕ್ಕಾಗಿ ಅವನಿಗೆ ಅಂತಾನೆ ಸ್ನೋವಿನ್ ನ ಕ್ರಿಯೇಟ್ ಮಾಡಿ ಕೊಡ್ತಾಳೆ ಎಲ್ಸಾ. ಐಸ್ ಎಲ್ಲ ಮೆಲ್ಟ್ ಆಗಿದ್ರಿಂದ ಎಲ್ಲ ರಾಜ್ಯದ ಕಿಂಗ್ಸು ಅವರವರ ರಾಜ್ಯಕ್ಕೆ ಹೊರಡ್ತಾರೆ. ಈ ಬಾಂಡ್ಲಿ ಕಿಂಗು ಓವರ್ ಬಿಲ್ಡಪ್ ಕೊಟ್ಟಿದ್ರಿಂದ ಇನ್ಮುಂದೆ ನಿಮ್ಮ ರಾಜ್ಯಕ್ಕೂ ನಮಗೂ ಇದ್ದ ಟ್ರಾನ್ಸ್ಪೋರ್ಟೇಷನ್ ಕ್ಯಾನ್ಸಲ್ ಅಂತ ಕ್ಯಾನ್ಸಲ್ ಮಾಡಿ ಅವರನ್ನ ಕಳಿಸ್ತಾ ಇದ್ದಾರೆ ಆರೆಂಡಲ್ ರಾಜ್ಯ. ಕ್ರಿಸ್ಟೋಫ್ಗೆ ಒಂದು ಹೊಸ ಗಾಡಿನ ತೋರಿಸಿ ರಾಣಿ ಎಲ್ಸಾನೇ ಇದನ್ನ ನಿನಗೆ ಗಿಫ್ಟ್ ಆಗಿ ಕೊಟ್ರು, ಇಷ್ಟ ಆಯ್ತಾ ಅಂತ ಕೇಳ್ಬೇಕಾದ್ರೆ ತುಂಬಾ ಇಷ್ಟ ಆಯ್ತು ಅಂತ ಆನಾನ ಎತ್ಕೊಂಡು ಸುತ್ತಾನೆ ಕ್ರಿಸ್ಟೋಫ್. ಆಮೇಲೆ ಸಾರಿ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಆನಾ ಕ್ರಿಸ್ಟೋಫಿಗೆ ಕಿಸ್ ಮಾಡ್ತಾಳೆ. ಎಲ್ಸಾ ಅವಳ ಭಯವನ್ನ ಬಿಟ್ಟು ಎಲ್ಲರ ಮೇಲೇನು ಪ್ರೀತಿ ತೋರಿಸಿ ಅವಳ ಪವರ್ನ ಕಂಟ್ರೋಲ್ ಮಾಡೋಕೆ ತಿಳ್ಕೊಂಡು ಒಳ್ಳೆ ರಾಣಿಯಾಗಿ ಆರೆಂಡಲ್ ರಾಜ್ಯವನ್ನು ರೂಲ್ ಮಾಡ್ತಾ ಇದ್ದಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಅನ್ಕೊಂಡ್ರೆ ಫ್ರೋಜನ್ ಸೆಕೆಂಡ್ ಪಾರ್ಟು ಇದೆ. ಸೆಕೆಂಡ್ ಪಾರ್ಟ್ ಬೇಕು ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.